ಸಿಟ್ಟು ಬಂದ್ರೆ ನೀನು ಏನಂತೀಯ? ತಿನ್ನೋಣ ಅಮ್ಮ? ಹಾ ಯಾ ಎಲ್ಲಿದೆ ಗೊಂಬೆ? ಚೆನ್ನಾಗೈತಾ? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಸಾಯಂಕಾಲ ಟೈಮ್ ಏನ ಗ್ರೌಂಡ್ ಹೋಗೋಣ ಅಂತ ಹೇಳ್ತಾ ಇದ್ದು, ಸೊ ಅದಕ್ಕೆ ಅವಳ ಕರ್ಕೊಂಬಂದಿದ್ದೀನಿ. ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಗ್ರೌಂಡ್ ಫುಲ್ ಮಕ್ಕಳಿರ್ತಾರೆ. ಎಷ್ಟೊಂದು ಜನ ಕ್ರಿಕೆಟ್ ಆಡ್ತಾ ಇರ್ತಾರೆ. ಎಷ್ಟು ಬ್ಯುಸಿ ಇರುತ್ತೆ ಗ್ರೌಂಡ್ ಅಂದರೆ. ನನಗೆ ಒಂದೊಂದ್ಸರಿ ಭಯ ಆಗ್ಬಿಡುತ್ತೆ ಕರ್ಕೊಂಬರೋಕ್ಕೆ, ಬಾಲ್ ಏನಾದರೂ ಬಂದು ಬಿದ್ದುಬಿಡುತ್ತೇನೋ ಅಂತ. ಬಟ್ ಅವಳು ತುಂಬಾ ಹಠ ಮಾಡ್ತಾ ಇರ್ತಾರೆ ಸಾಯಂಕಾಲ ಆದರೆ ಗ್ರೌಂಡ್ ಅಂತ. ಸೊ ಅದಕ್ಕೆ ಕರ್ಕೊಂಬಂದಿದ್ದೀವಿ. ಎಷ್ಟು ಎಂಜಾಯ್ ಮಾಡ್ತಿದ್ದಾಳೆ ನೋಡಿ. ಸೊ ಇವಾಗ ಜಸ್ಟ್ ನಾನು ಏನಾಗ ಸ್ನಾನ ಮಾಡಿಸ್ದೆ. ಆಚೆ ಬಾ. ಸೊ ಸ್ನಾನ ಮಾಡಿಸಿದೀನಿ. ಲಾಸ್ಟಲ್ಲಿ ಇವಾಗ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಸ್ನಾನ ಎಲ್ಲ ಸೈಲೆಂಟಾಗಿ ಮಾಡಿಸ್ಕೋಬೇಕಂದ್ರೆ ಒಂದು ಕಂಡೀಷನ್ ಅವಳದು ಏನಂದ್ರೆ, ಸ್ನಾನ ಎಲ್ಲ ಆದ್ಮೇಲೆ ಬಕೆಟಲ್ಲಿ ಒಂದು 5 ನಿಮಿಷ ಲಾಸ್ಟಲ್ಲಿ ಕುಂದಿಸ್ಬೇಕು. ಅದ್ರೆಲ್ಲ ಸ್ವಲ್ಪ ನೀರು ಮಿಕ್ಕಿಸ್ಬಿಟ್ಟು. ಸೊ ಸಾಕು. ಸೊ ಅದಕ್ಕೆ ಇವಾಗ ಕುತ್ಕೊಂಡಿದ್ದಾಳೆ. ಅವಾಗಿದ್ದ ಬರ್ತಾನೆ ಇಲ್ಲ, ಕರಿತಾ ಇದ್ದೀನಿ. ಅದು ಹೆಂಗೆ ಲಾಸ್ಟಲ್ಲಿ ಕುಂದಿಸ್ತೀಯ ಅಂದ್ರೆ ಸೈಲೆಂಟಾಗಿ ಸ್ನಾನ ಮಾಡಿಸ್ಕೊತಾಳೆ, ಅಂದ್ರೆ ಮುಖನೇ ಉಜ್ಕೊಳ್ಳಲ್ಲ. ಸೊ ಅದಕ್ಕೆ ಇವಾಗ ಅವಳಲ್ಲಿ ಕುಂದಿಸಿದೀನಿ. ಎಲ್ಲಿದೆ ಗೊಂಬೆ? ಎಲ್ಲಿ ಗೊಂಬೆ? ಏನ್ ಮಾಡ್ತಿದ್ಯಾ? ಸಾಕು ಬಾಮ. ಪ್ಲೀಸ್ ಅಮ್ಮ. ಇನ್ನ ಎಷ್ಟೊತ್ತು? ಹಾ 2 ಅಂದ್ರೆ 2 ಮಿನಿಟ್ಸ್ 2 hours? 2 ಮಿನಿಟ್ಸ್. ಓಕೆನಾ? ಅಷ್ಟೇ. 2 ಮಿನಿಟ್ಸ್ ಆದ್ಮೇಲೆ ಏನ್ ಮಾಡ್ಬೇಕು? 2 ಮಿನಿಟ್ಸ್ ಆದ್ಮೇಲೆ ಏನ್ ಮಾಡ್ತೀಯ? ಬರ್ತೀಯ ತಾನೆ? ಗುಡ್. ಡಾಲ್ಫಿನ್ಸ್ ಇದೆಯಾ ಅಲ್ಲಿ ಅದ್ರ ಮೇಲೆಲ್ಲ, ಕರ್ಟನ್ಸ್ ಮೇಲೆ? ಏನಾದ್ರೂ ಡಾಲ್ಫಿನ್ಸ್ ಏನ್ ಮಾಡಲ್ಲ. ಅದು ಡಾಲ್ಫಿನ್ಸ್ ಅಂದ್ರೆ ಎದ್ರುಕೊಂಡ್ಬಿಡ್ತಾಳೆ. ಸರಿ ಬಾ. ಡಾಲ್ಫಿನ್ಸ್ ಅಂದ್ರೆ ಆಚೆ ಬಂದ್ಬಿಡ್ತಾಳೆ. ಏನ್ ಮಾಡುತ್ತೆ ಈಗ ಡಾಲ್ಫಿನ್? ಏನ್ ಮಾಡುತ್ತೆ? ನೋಡ್ತಾ ಇತ್ತಾ? ಸೊ ಇವಳು ಸ್ನಾನ ಆಯ್ತು. ಇನ್ನು ರೆಡಿ ಮಾಡಿ ಒಂದು ಸ್ವಲ್ಪ ಹೊತ್ತು ಮಲಗಿಸ್ಬೇಕು. ಮೋಸ್ಟ್ಲಿ ಇವತ್ತು ಲೇಟಾಗಿ ಎದ್ದಿದ್ದಾಳೆ, ಮಲ್ಗೋ ಡೌಟು. ಸೊ ಅದಕ್ಕೆ ಊಟ ಮಾಡಿಸಿ ಡೈರೆಕ್ಟಾಗಿ ಮಲ್ಸೋಣ ಅಂತ. ಅಡುಗೆ ಕೂಡ ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ. ಅಡುಗೆ ರೆಸಿಪಿ ಶೇರ್ ಮಾಡೋಣ ಅನ್ನೋಷ್ಟಕ್ಕೆ ಆಗಿಲ್ಲ. ಅದೇನು ಸಿಂಪಲಾಗಿ ಎಲ್ಲ ವೆಜಿಟೇಬಲ್ಸ್ ಹಾಕಿ ಪುಲಾವ್ ಥರ ಮಾಡಿದ್ದೀನಿ. ಸೊ ಇವಾಗ ಅವಳಿಗೆ ತಿನ್ನಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಆಮೇಲೆ ಮಲಗಿಸ್ಬೇಕು. ಏನು ಯೋಚನೆ ಮಾಡ್ತಿದ್ಯಾ ಅಮ್ಮ? ಏನು ಯೋಚನೆ ಮಾಡ್ತಿದ್ಯಾ? ಏನದು? ಎಷ್ಟಿದೆ? 2. ಕರೆಕ್ಟ್. ಮಮ್ಮಿದು ಎಷ್ಟಿದೆ ಜುಟ್ಟು? ಮಮ್ಮಿದು ಎಷ್ಟಿದೆ? ಮಮ್ಮಿ 2 ಇದೆಯಾ? 1 ಇದೆ. ನಿಂದು 2 ಇದೆ. ಸರಿ ರೆಡಿ ಮಾಡೋಣ. ಕ್ರೀಮ್ ಹಚ್ಚೋಣ? ಕ್ರೀಮ್ ಹಚ್ತೀನಿ. ಫಸ್ಟ್ ಇಲ್ಲಿ ಕೆನ್ನೆ. ಫಸ್ಟ್ ಕೆನ್ನೆ ಎಲ್ಲಿದೆ? ಇದು ಕೆನ್ನೆ. ಚೀಕ್, ಚಿನ್, ನೋಸ್, ಫೋರ್ಹೆಡ್. ಆಯ್ತಾ? ಇವಾಗೆಲ್ಲ ನೀಟಾಗಿ ಕ್ರೀಮ್ ಹಚ್ಚೋಣ ಫೇಸ್ಗೆ. ಆಮೇಲೆ ನೆಕ್ಸ್ಟ್ ನೆಕ್ ಎಲ್ಲಿದೆ? ಎಸ್ ಕರೆಕ್ಟ್. ಇರು, ನೆಕ್ ಆಗಲಿ ಫಸ್ಟು. ಆಮೇಲೆ ಸ್ಟೊಮಕ್ ಎಲ್ಲಿದೆ? ಇಲ್ಲಿ. ಕರೆಕ್ಟ್. ನೆಕ್ಸ್ಟ್ ಕಾಲಲ್ಲಿದೆ? ಕೈ. ಈ ಕಡೆ ಕೈ. ಗುಡ್ ಕೈ. ಎಲ್ಲ ಗೊತ್ತಾಗುತ್ತಲ್ಲಮ್ಮ ನಿಂಗೆ. ಆಮೇಲೆ ಬೆನ್ನು. ಕರೆಕ್ಟ್. ಇದು ಬೆನ್ನ. ಡೈಪರ್ ಬೇಡ ಅಲ್ಲಮ್ಮ.
ನೀನ್ ಗುಡ್ ಗರ್ಲ್. ಮತ್ತೆ ಶೂ ಬಂದ್ರೆ ಮಮ್ಮಿಗೆ ಹೇಳ್ತೀಯ ತಾನೆ ಬಾತ್ರೂಮ್ ಹೋಗ್ಬೇಕು ಅಂತ. ನಾ ರೆಡಿ ಆದ್ಲು. ಇದೇ ಡ್ರೆಸ್ ಬೇಕು ಅಂತ ಇಸ್ಕೊಂಡು ಹಾಕ್ಸ್ಕೊಂಡಿದ್ದಾಳೆ. ಮಮ್ಮಿ ಚೆನ್ನಾಗಿದೆ ಇದೆ ಹಾಕಿ ಹಾಕಿ ಅಂತ. ಚೆನ್ನಾಗೈತಾ? ಏನಮ್ಮ ಬೊಟ್ಟು ಚೆನ್ನಾಗೈತಾ? ಬೀಳ್ತೀಯ ಬಾ. ಜುಟ್ಟು ಆಲ್ರೆಡಿ ಹಾಕಿದೆ ಅಲ್ಲ ನಿಂಗೆ. ಸರಿ ಊಟ ಮಾಡಿಸ್ಲಾ? ಮಮ್ಮಮ್ ತಿನ್ಸ್ಲಾ? ಅಮ್ಮ ಇಲ್ಲಿ ನೋಡಿಲಿ, ಮಮ್ಮಮ್ ತಿನ್ಸ್ಲಾ? ಮಮ್ಮಿಂದ ಓಕೆ. ಮಮ್ಮಮ್ ತಿನ್ಸ್ಲಾ ನಿನಗೆ? ಅಮ್ಮ ಇಲ್ಲಿ ನೋಡು, ಮಮ್ಮಮ್ ತಿನ್ಸ್ಲಾ? ಬಾಮು ಬೀಳ್ತೀಯ ಕೆಳಗಿಳಿಯನ. ಯಾವ ಕಲರು? ಗ್ರೀನ್ ಕಲರ್. ಇವಾಗ ನಿನ್ಗೆ ಯಾವ ಕಲರ್ ಹಾಕಿರೋದು? ಎಲ್ಲೋ. ಎಲ್ಲೋ ಕಲರ್. ನಿಂಗೆ ಯಾವ ಕಲರ್ ಇಷ್ಟ ಅಮ್ಮು? ಎಲ್ಲೋ ಕಲರ್ ಇಷ್ಟನಾ ನಿಂಗೆ? ಮತ್ತೆ ಯಾವ್ದು ಇಷ್ಟ? ಹಾ ಗ್ರೀನಾ? ಯಾವಾಗ್ಲೂ ಗ್ರೀನ್ ಗ್ರೀನ್ ಅಂತೀಯಲ್ಲಮ್ಮು. ಸರಿ ಬಾ. ಸುಂದ್ರಿ ಧೂಳ ಇದೆ ಅಂತೆ. ಅಮ್ಮ ಇಲ್ಲಿ ನೋಡಿಲಿ, ಮಮ್ಮ ಇವಾಗ ಏನ್ ಅಡ್ಗೆ ಮಾಡಿದಾರೆ ಹೇಳು? ಯಾವ್ದಮ್ಮು? ಗ್ಲಾಸ್ ಅದೆಲ್ಲ ಮುಟ್ಟಬಾರ್ದು ನೀನು. ಇದು ರೈಸ್ ಮಾಡಿದ್ದೀನಿ. ಆಗಿದೆ ಅಲ್ಲ ನೋಡೋಣ ರೈಸು. ಓಕೆ ಬಿಸಿ ಇದೆ, ನಾನು ಮುಟ್ತೀನಿ, ನೀನ್ ಮುಟ್ಬಾರ್ದು. ಓಕೆ ನಮ್ಮ ಸುಡತ್ತಾ? ಸೊ ರೆಡಿ ಆಗಿದೆ ರೈಸ್. ತಿನ್ನೋಣ ಅಮ್ಮ? ಹಾ ಖಾರ ಮಾಡಿಲ್ಲಮ್ಮ ನಿನ್ಗೋಸ್ಕರ. ಸಪ್ಪೆ ಇದೆ. ಮೊಸರು ಹಾಕೊಂಡ್ ತಿನ್ನೋಣ. ನೋಡು ಮೊಸರೆಪ್ಪ ಹಾಕಿದ್ದೀನಿ ನಿನ್ಗೋಸ್ಕರ. ನಿನ್ನೆ ಹಾಲು ಹಾಕ್ಸ್ಕೋತೀವಲ್ಲ ಅಲ್ಲಿ ಮೊಸರೆಪ್ಪ ಹಾಕಿದ್ದೀನಿ. ಚೆನ್ನಾಗಿ ಬಂದಿದೆ. ತಿನ್ಸ್ಲಾ? ಆನಿಯನ್ ಇದೆ. ಮತ್ತೇನಿದೆ? ಅನ್ನ ಇದೆ. ಮತ್ತೇನಿದೆ? ಟೊಮ್ಯಾಟೊ ಇದೆ. ವೆಜಿಟೇಬಲ್ಸ್ ಎಲ್ಲ ಇದೆ ತಾನೆ? ಓಕೆ ಇವಾಗ ಗುಡ್ ಗಲಿಯನ ಎಲ್ಲ ತಿಂತಾಳೆ. ಓಕೆ ಡನ್. ಸರಿ ಇವಳಿಗೆ ತಿನ್ಸ್ಬಿಟ್ಟು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಆನಿಯನ್ ಇದೆ. ಸರಿ ಟೊಮೊಟೊ ಇದೆಯಾ? ಸರಿ ಇದೇನಿದು? 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 ಸೊ ಅವಳಿಗೆ ಊಟ ಎಲ್ಲ ಮಾಡಿಸ್ದೆ. ಅವಳು ಸ್ವಲ್ಪ ತಿನ್ಕೊಂಡ್ಲು. ಮೊಸರೆಲ್ಲ ಎಪ್ಪಾಕಿದ್ನಲ್ಲ, ಸೊ ಅದಕ್ಕೆ ಜಾಸ್ತಿ ಚೆನ್ನಾಗಿ ಮೊಸರು ಹಾಕಿ ಎಲ್ಲ ತಿನ್ನಿಸ್ದೆ. ತಿನ್ಕೊಂಡ್ಲು. ಆಮೇಲೆ ನನಗೆ ಟೀ ಮಾಡ್ಕೊಂಡೆ. ರಸ್ಕ್ ಕೂಡ ಆಯಿತು. ಸೊ ಟೀ ಮತ್ತು ರಸ್ಕ್ ತಿನ್ಕೊಂಡೆ. ಆಮೇಲೆ ಈಯನಾಗೆ ಸಾಯಂಕಾಲ ಒಂದು ಗ್ಲಾಸ್ ಮಿಲ್ಕ್ ಕೊಡ್ತೀನಲ್ವ, ಸೊ ಮಿಲ್ಕ್ ಜೊತೆ ಒಂದು ಬೆಲ್ಲ ಪೌಡರ್ ಹಾಕ್ಬಿಟ್ಟು ಕೊಡ್ತಾಯಿದ್ದೀನಿ. ಹಾಗೆ ಮನೆ ಫುಲ್ ಕಸ ಗುಡ್ಸಕ್ಕೆ ಆನ್ ಮಾಡಿದ್ದೀನಿ. ಏನದು? ಬಾ. ಅಯ್ಯೋ ಅಯ್ಯೋ ನಾಟಕ ಸಾಕು ವಾ. ಸೊ ಮಧ್ಯಾಹ್ನ ಊಟ ಮಾಡಿಸಿ ನಾನು ಊಟ ಮಾಡ್ಕೊಂಡೆ. ನಾನು ಫ್ರೆಶ್ ಅಪ್ ಆಗಿ ಅವಳ ಜೊತೆ ಮಲ್ಕೊಂಡ್ಬಿಟ್ಟೆ. ಫುಲ್ ನನಗೂ ನಿದ್ದೆ ಬಂದಿತ್ತು, ಮಲ್ಕೊಂಡ್ಬಿಟ್ಟೆ. ಇವತ್ತು ಕಂಟ್ರೋಲ್ ಆಗಿಲ್ಲ ನಿದ್ದೆ. ಸೊ ಹಾಗಾಗಿ ಮತ್ತೆ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಅವಳಿಗೆ ಜಸ್ಟ್ ಹಾಲು ಕುಡಿದೆ. ನಾನು ಕೂಡ ಟೀ ಮತ್ತೆ ರಸ್ಕ್ ಇತ್ತು ತಿನ್ಕೊಂಡೆ. ಸೊ ಇವಾಗೆಲ್ಲ ಕ್ಲೀನಿಂಗ್ ಇಟ್ಟಿದ್ದೀನಿ. ಇನ್ನು ಸಿಂಕ್ ಇಷ್ಟು ಫುಲ್ ಆಗ್ಬಿಟ್ಟಿದೆ. ಇವತ್ತು ಜಾಸ್ತಿ ಇದೆ ಕೆಲಸ, ಅದೆಲ್ಲ ಕ್ಲೀನ್ ಮಾಡಬೇಕು. ಏನಮ್ಮ? ಏನಿದು? ಗಿಂಡಿ ಎಂದು ಅಂತ. ಸೊ ಹಾಲು ಬೇರೆ ಹಾಲಲ್ಲಿ ಚೆಲ್ಬಿಟ್ಲು ಕೊಟ್ಟಿದ್ದೆ. ಫುಲ್ ಅಂಟಿತ್ತು ಅದೆಲ್ಲ. ಇಷ್ಟೊತ್ತು ಒರೆಸ್ದೆ. ಎಷ್ಟು ಕೆಲಸ ಕೊಡ್ತೀಯ ನೋಡಿಯಾ. ಇಷ್ಟಿದ್ದಾಳೆ ಚೋಟು, ಕೊಡೋದು ಮಾತ್ರ ಕೆಲಸ. ಏನು ಗೇಮಾ? ಏನ್ ಗೇಮ್? ಏನ್ ಗೇಮ್? ಗೇಮ್ ಆಡ್ತೀಯಾ? ಯಾವ ಗೇಮ್ ಆಡ್ತೀಯಾ? ಅದು ಅಂದ್ರೆ ಅಲ್ಲಿ ಬಂದಿದ್ರು ಸ್ಕೂಲಿಂದ. ಹೋಗಿ ಲಲ್ಲಿ ಯಾಕೆ ಹತ್ರ ಹೋಗಮ್ಮ. ಲಲ್ಲಿ ಯಾಕೆ ಹತ್ರ ಹೋಗಿ ನಾನು ಎಲ್ಲ ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನಾವು ಜಾಸ್ತಿ ಇದೆ ಕೆಲಸ. ಇನ್ನು ಅಡ್ಗೆ ಮಾಡಬೇಕು, ಸಿಂಕ್ ಕ್ಲೀನ್ ಮಾಡ್ಬೇಕು. ಬಾ ಬೇಡ. ಅರ್ಧಂಬರ್ಧ ನಿದ್ದೆ ಅದೇ ಆಕ್ರಿಸ್ತಾ ಇದ್ದಾಳೆ.
ಮನೇಲಿದ್ರೆ ಆಯ್ತು, ಒಂದೊಂದ್ ದಿನ ಏನಾಗುತ್ತೋ ಗೊತ್ತಿಲ್ಲ, ಎತ್ಕೊಂಡೇ ಇರ್ಬೇಕು, ಅಂಟ್ಕೊಂಡೇ ಇರ್ತಾಳೆ. ಇವತ್ತಂತೂ ತುಂಬಾನೇ ತಲೆ ಫುಲ್ ಸ್ಟ್ರೆಸ್ ಆಗ್ಬಿಡ್ತು. ಎಷ್ಟು ಕುತ್ಕೊಳಕ್ ಬಿಡ್ತಿಲ್ಲ, ನಿಂತ್ಕೊಳಕ್ ಬಿಡ್ತಿಲ್ಲ, ಒಟ್ನಲ್ಲಿ ಎತ್ಕೊಂಡೇ ಇರ್ಬೇಕು. ನಾನು ಮೂವ್ ಆಗಂಗಿಲ್ಲ, ಒಂದೇ ಕಡೆ ನಿಂತ್ಕೊಂಡಿರ್ಬೇಕು, ಅದು ನಾನು ಕುತ್ಕೊಳಂಗಿಲ್ಲ. ಇವಳು ಎತ್ಕೊಂಡು ಒಂಥರ ಇರಿಟೇಟ್ ಆಗ್ಬಿಟ್ಟಿದ್ಲಾ, ನನಗೆ ಸಾಕಾಗ್ಬಿಡ್ತು. ಇವಳು ಮಲ್ಸೋಷ್ಟಿಗೆ ಸುಸ್ತಾಗಿ ನಾನು ಮಲ್ಕೊಂಡ್ಬಿಟ್ಟೆ. ನೋಡಿ ಇವಾಗ್ಲೂ ಹಿಡಿತಾನೆ ಇಲ್ಲ, ಎತ್ಕೊಂಡೇ ಇರ್ಬೇಕಂತಾಳೆ. ಹೋದ್ರೆ ಅಲ್ಲಿ ಸ್ಕೂಲಿಂದ ಬಂದ್ರೆ ಓಡಿರ್ತಾಳೆ ಅವ್ರ ಜೊತೆ ಆಟಾಡಕ್ಕೆ. ಇವತ್ತು ಅವ್ರು ಬಂದು ಮನೆಗೆ ಬಂದು ಎಷ್ಟು ಕರೆದ್ರೂ ಹೋಗ್ತಾನೆ ಇಲ್ಲ, ಏನು ಕೆಲಸನೂ ಆಗ್ತಾ ಇಲ್ಲ. ಹಾಲು ಬೇರೆ ಚಲಿಟ್ಟತಾಳೆ ಅಲ್ಲೆಲ್ಲ ಹೋಗಿ. ಯಾರಿದು ನಾಟಿ? ಪಪ್ಪ ಎಲ್ಲಿ? ಎಲ್ಲೋದ್ರು? ಎಲ್ಲಿದ್ದಾರೆ? ಎಲ್ಲೋದ್ರು ಪಪ್ಪ? ಆಫೀಸ್ ಆಫೀಸ್ ಬಿಟ್ರಾ? ಆಫೀಸ್ 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 ಅಲ್ಲ, ಆಫೀಸ್ ಆಫೀಸ್ ಆಫೀಸ್. ಅಯ್ಯೋ ನೀನ್ ಹೆಂಗ್ ಅಳ್ತೀಯಮ್ಮ? ಹೆಂಗೆ ಕರೆಕ್ಟಾಗಿ ತೋರ್ಸ್ಬೇಕು, ಅದು ಬಿಡು. ಹೆಂಗ್ ಅಳ್ತೀಯ ತೋರ್ಸು. ಅಂತ ಹಂಗ ಅಳ್ತೀಯಾ? ಮತ್ತೆ ನೀನು ಹೆಂಗ್ ನಗ್ತೀಯ? ಹೆಂಗೆ ಹಂಗ? ಮತ್ತೆ ಕೋಪ ಬಂದ್ರೆ ಏನ್ ಮಾಡ್ತೀಯ? ಏನಂತೀಯ ನೀನು? ಹೆಂಗೆ ಓಯ್ ಅಂತೀಯ? ಕೋಪ ಬಂದ್ರೆ ಇನ್ನೊಂದ್ಸರಿ ತೋರ್ಸು. ಸಿಟ್ಟು ಬಂದ್ರೆ ಹೆಂಗ್ ಮಾಡ್ತೀಯ ನೀನು? ಏನಂತೀಯ ನೀನು? ಸಿಟ್ಟು ಬಂದ್ರೆ ಏನಂತೀಯ? ಹೆಂಗಂತೀಯ ತೋರ್ಸು? ಸಿಟ್ಟು ಬಂದ್ರೆ, ಕೋಪ ಬಂದ್ರೆ ಏನಾಯ್ತು? ಸಾಕಾಯ್ತಾ? ಏನ್ ಮಮ್ಮಿ ಕೇಳಿದೆ ಕೇಳ್ತೀಯ? ಹೋಗ್ ಮಮ್ಮಿ. ಅಲ್ಲ ಅಯ್ಯ ಅಮ್ಮ, ಸಿಟ್ಟು ಬಂದ್ರೆ ನೀನ್ ಏನಂತೀಯ? ಅಮ್ಮ ಈ ತರ ಬೇಕಿತ್ತು ಅವಾಜು. ಓಯ್ ಅಂತೀಯಾ? ಇದೇ ಡ್ರೆಸ್ ಹಾಕು ಅಂತ ಹಾಕಿಸ್ಕೊಂಡವಳೆ. ಈ ಶೆಕೆಗೆ ಹಿಡ್ಕೊಂಡ್ಬಿಟ್ಟಿದ್ದಾಳೆ, ಇದೇ ಬೇಕು ಅಂತ ಹಾಕಿಸ್ಕೊಂಡಿದ. ಇನ್ನೇನು ಅಮ್ಮ, ಪಾತ್ರೆ ತೊಳಿಬೇಕು, ನೀನ್ ಅಲ್ಲಿ ಆಟ ಆಡ್ಕೊಂಡು ಕುತ್ಕೊಂಡಿರ್ತೀಯ. ಓಕೆ ಓಕೆ ಅಮ್ಮ, ಹಾಡು ಹೇಳಮ್ಮ ಒಂದು. ಬಾಬೋ ನೀನ್ ಹಂಗ್ ಮಾಡ್ರೆ ನಾನು ಬಾಲ್ಕನಿಗೆ ಕರ್ಕೊಂಬರಲ್ಲ ನೋಡು. ಕೆಳಗೆ ಕುತ್ಕೋ, ಈ ಕಡೆ ಸೈಡ್ ಬಾ. ಏನ ಇವಾಗ ಒಂದು ಹಾಡು ಹೇಳ್ತಾಳೆ ಎಲ್ಲರಿಗೋಸ್ಕರ, ಆಯ್ತಾ? 1 2 3 ಸ್ಟಾರ್ಟ್. ಹಾಡು ಹೇಳು. ಏನಮ್ಮ? ಹಾಡು ಸ್ಟಾರ್ಟ್. ಹಾಡು ಹೇಳಮ್ಮ. ಯಾವ ಸಾಂಗ್ ಬರುತ್ತೆ ನಿಂಗೆ? ಎಷ್ಟು ಬರುತ್ತೆ ಹಾಡು ನಿನ್ಗೆ? ಯಾವ್ದು ಬರುತ್ತೆ ಏನಾಗೆ ಹಾಡು? ಹಾಡೇ ಬರಲ್ಲ ಏನಾಗೆ, ಯಾವ್ದು ಸಾಂಗೇ ಬರಲ್ಲ ಏನಾಗೆ, ಯಾವ್ದು ಬರಲ್ಲ ಏನಾಗೆ. ಹಾಡೇಳು. ಇದು ರಾತ್ರಿ ಆಯ್ತು ಮಲಗು ನನ್ನ. ಹಾಡಮ್ಮ. ಲಾಲಿ ಲಾಲಿ ಹಾಡು. ಆಡ್ತಾಳೆ, ಇವಾಗ ಆಡ್ತಾ ಇಲ್ಲ, ಒಬ್ಳೇ ಆಡ್ತಿರ್ತಾಳ. ಅದು ಸೈಲೆಂಟ್ ಆಗಿದ್ದ. ರಾತ್ರಿ ಆಯ್ತು ಬಾಣದಾರಿ ಹಾಡು ಹೇಳು. ಬಾಣದಾರಿಯಲ್ಲಿ ಸೂರ್ಯ ಹೇಳು. ಹಾಕ್ಬೇಕಾ? ನೋಡೋದಷ್ಟೇ ಆಡಲ್ವಾ? ಏನದು? ಎಲ್ಲಿಡ್ತೀಯ? ರೂಮಲ್ಲಿ ಇಟ್ಬಿಟ್ಬಾ ಹೋಗು. ಇವಾಗ ತಾನೇ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಅಪ್ಪ ಇವಾಗ ಹಾಲ್ ಸ್ವಲ್ಪ ನೋಡಂಗಿದೆ. ಇಲ್ಲ ಅಂದರೆ ಎಲ್ಲನಲ್ಲಿ ಬಿಸಾಕ್ಬಿಟ್ಟಿರ್ತಾಳೆ. ಜಸ್ಟ್ ಅದು ಇವಾಗ ಎತ್ತಿಟ್ಟೆ ಆಲ್ರೆಡಿ. ಇವಾಗ ಮತ್ತೆ ಅಮ್ಮು ಎಲ್ಲೋಡಿಲಿ ರೂಮಲ್ಲಿ ಇಟ್ಬಾ ಹೋಗಿ. ನೀನು ರೂಮಲ್ಲಿ ಇಟ್ಬಿಟ್ಬಾ ಎಲ್ಲ. ಆಮೇಲೆ ಆಟ ಆಡೋಣ, ದೇವ್ರ ಪೂಜೆ ಮಾಡೋಣ. ನೋಡಿ 6 ಎಷ್ಟಾಯಿತು? 20 ಆಯಿತು. ಹೋಗಿ ರೂಮಲ್ಲಿ ಇಟ್ಬಿಟ್ಟು ಬಾ. ಆಮೇಲೆ ಮತ್ತೆ ಆಟ ಆಡೋಣ. ಓಕೆ ಬಾ ಬಾ. ಇಲ್ಲ ನಾನು ಇಲ್ಲಿ ಬಾ. ನಾನು ಹೇಳ್ದಂಗೆ ಹೇಳ್ತೀಯಾ? ಇಲ್ಲೋಡಿಲಿ. ಇಲ್ಲೋಡೆ. ಇವಾಗ ಪೂಜೆ ಮಾಡಬೇಕು. ಇನ್ನೇನು 6:30 ಆಗಕ್ಕೆ ಬಂತು. ಏನು ಗೊತ್ತಾ, ಸಂಡೇ ಮಂಡೇ ಎಲ್ಲ ಹೇಳ್ತಾಳೆ. ಅಮ್ಮು ಸಂಡೇ ಮಂಡೇ ಎಲ್ಲ ಹೇಳ್ತೀಯಲ್ಲ ನೀನು? ಹೇಳ್ತೀಯಾ? ಹೇಳು. ಕೈ ಕಟ್ಕೊ. ಈ ಕಡೆ ಇಲ್ಲಿತ್ಕೊ. ಕೈ ಕಟ್. ನಾಚಿಕೆ ಆಯ್ತು ಇವಾಗ. ಹೇಳು ಹೇಳು ಅಂದ್ರೆ ನಾಚ್ಕೊಂಡ್ಬಿಡ್ತಾಳೆ. ಕೈ ಕಟ್ಕೊಂಡು ಎಷ್ಟು ಕ್ಯೂಟಾಗಿ ಹೇಳ್ತಾ ಇದ್ಲು. ಅಮ್ಮ ಹೇಳು. ಬಾಮು
ಫುಲ್ ನೈಸ್ ಹೊಡಿಬೇಕಲ್ಲ, ಏನಾದರೂ ಆಗ್ಬೇಕು ಕೆಲಸ ಅಂದರೆ. ಅಮ್ಮ ಆ ಕಡೆ ಬಡಿ, ಕಡೆ ಬಾ. ಹೇಳು, ಕೈ ಕಟ್, ಸಂಡೆ ಮಂಡೆ ಹೇಳು. ಅಯ್ಯೋ, ಅವಳಿಗೆ ಯಾವಾಗ ಮೂಡಿರುತ್ತೋ. ಸರಿ ಬಿಡು, ನೀನು ಹೇಳ್ದಾಗೆ ನಾನು ಮಾಡ್ತೀನಿ. ಓಕೆ ಓಕೆ. ಹೇಳು, ಇವಾಗ ಹೇಳು. ಸಂಡೆ ಹೇಳಮ್ಮ. ಬಚ್ಚಿಟ್ಕೊಂತೀಯಾ? ಒರ್ಸ್ಕೊತಿತ್ತಲ್ಲ ಅಮ್ಮೋ. ಏನಕ್ಕೆ? ಲಲ್ಲಿ ಬಂದ್ರು, ಲಲ್ಲಿ ಅಕ್ಕ ಬಂದ್ರು. ಹೋಗ್ತೀಯಾ? ಓಕೆ. ಇವತ್ತೇನೋ ನಾನು ಬಿಟ್ಟು ಹೋಗ್ತಾನೆ ಇಲ್ಲ ಎಲ್ಗೂ. ಸರಿ, ಬೇಗ ಪೂಜೆ ಮಾಡಿ. ಬಚ್ಚಿಟ್ಕೊಂತೀಯ? ಬಚ್ಚಿಟ್ಕೊ ಬಚ್ಚಿಟ್ಕೊ. ಲಲ್ಲಿ ಬಂದ್ರು, ಬಚ್ಚಿಟ್ಕೊ ಬಚ್ಚಿಟ್ಕೊ. ಕಾರ್ನರಲ್ಲಿ ಕೂತ್ಕೋ, ಮೂಲೆಯಲ್ಲಿ ಕೂತ್ಕೋ, ಕಾರ್ನರಲ್ಲಿ. ಬಂದ್ರು ಲಲ್ಲಿ. ಮುಚ್ಚಬೇಕಾ? ಸಾಕಮ್ಮು, ಇಷ್ಟೇ ಶೆಕೆ ಆಗುತ್ತೆ. ಓಕೆ. ಎಲ್ಲಿಯಾ? ಏನೋ ಎಲ್ಲೋದ್ಲು, ಕಾಣಿಸ್ತಾ ಇಲ್ಲ. ಯಾರಾದ್ರೂ ನೋಡಿದ್ರಾ? ಏ, ಇಲ್ಲಿದ್ಯಾ? ಸೊ ಇದು ಲೈಟರ್ ಚಾರ್ಜ್ ಖಾಲಿ ಆಗಿತ್ತು, ಸೊ ಹಾಗಾಗಿ ಚಾರ್ಜ್ಗೆ ಇಟ್ಟಿದ್ದೀನಿ. ಇದು ತೊಗೊಂಬಂದು ತುಂಬ ದಿನ ಆಗೈತೆ, ಇವತ್ತು ಆನ್ ಮಾಡಿದ್ದೀನಿ ನೋಡಿ. ಒಂಥರ ಗಮ್ ಅಂತೆ. ಸೊ ಕಿಚನ್ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿದೆ. ಸಿಂಕ್ ಎಲ್ಲ ಇದೆ. ದೊಡ್ಡ ಕೆಲಸ ಅಂದರೆ ಅಡುಗೆ ಮನೆದೇ ಒಂದು 90% ಕೆಲಸ ಮನೆ ಅಂದರೆ. ಸೊ ಇದು ಕ್ಲೀನ್ ಆಯಿತು, ಕಿಚನ್ ಎಲ್ಲ. ಏನೋ ಇಲ್ಲ ಆಡ್ಕೊಂಡು ಕುತ್ಕೊಂಡಿದ್ದಾಳೆ. ಇವಾಗ ದೀಪ ಹಚ್ಬೇಕು. ಜೇಜಿ ಮಾಡೋಣ. ಸೈಲೆಂಟಾಗಿರ್ಬೇಕು, ಏನು ಮುಟ್ಟಬಾರ್ದು. ಜೇಜಿ ಮಾಡೋದು ಏನು ಮಾಡೋದು? ಓಂ ಶಿವಾಯ. ಏನು? ಬೆಂಕಿ ಪಟ್ಟಣನ? ಅಯ್ಯಮ್ಮ, ಇದೆಯಾ? ಒಳಗಿದೆನಾ? ತೆಗಿಬಾರ್ದು ಅದನ್ನ. ಅವತ್ತು ಹೆಂಗ್ ಬಿಡುತ್ತೆ? ಹೆಂಗ್ ಹಾಳಿ ಆಗ್ಬಿಡುತ್ತಲ್ಲಮ್ಮ. ಹಾಳಿ ಆಗ್ಬಿಡುತ್ತೆ ತಾನೆ. ಆಮೇಲೆ ಬುದ್ಧಿ ಹಚ್ಚೋಣ. ಸುಮಾರು ಕಮೆಂಟ್ಸ್ ಬರ್ತಾ ಇರುತ್ತೆ. ಎಷ್ಟೊಂದು ಜನ ಕೂಡ ಕೇಳ್ತಾ ಇರ್ತಾರೆ, ಇಯಾನ ಹೇಗೆ ಇಷ್ಟು ಬೇಗ ಮಾತಾಡ್ತಾಳೆ ಅಂತ. ನಂಗೆ ನಿಜವಾಗ್ಲೂ ತುಂಬ ಜನ ಕೇಳಿದ್ದಾರೆ, ಎಷ್ಟು ಬೇಗ ಮಾತಾಡ್ತಾಳಲ್ಲ ಇವಳು ಅಂತ. ಹೆಣ್ಮಕ್ಳೇ ಸ್ವಲ್ಪ ಬೇಗ ಮಾತಾಡ್ತಾರೆ ಅಂತ ಕೂಡ ಹೇಳ್ತಾರೆ. ಅದು ಏನೋ ಗೊತ್ತಿಲ್ಲ ನನಗೆ. ಇವಳು ನನಗೆ ನೆನಪಿರೋ ಪ್ರಕಾರ ಒಂದು 1 ವರ್ಷ ಕಂಪ್ಲೀಟ್ ಆಗೋ ಟೈಮಲ್ಲಿ ಅಮ್ಮಮ್ಮ ಪಪ್ಪ ಅಂತೆಲ್ಲ ಚಿಕ್ಕ ಪುಟ್ಟ ವರ್ಡ್ಸ್ ಎಲ್ಲ ಹೇಳ್ತಾ ಇದ್ಲು. ಒಂದು 15 ಮಂತ್ಸಿಂದ ಅನಿಸುತ್ತೆ ಒಂದೊಂದು ಸೆಂಟೆನ್ಸ್ ಫುಲ್ ಹೇಳ್ತಾ ಇದ್ಲು. ಇವಾಗಂತೂ ಇನ್ನೂ ಫುಲ್ ಎಲ್ಲ ಮಾತೇ ಕಲ್ತ್ಬಿಟ್ಟಿದ್ದಾಳೆ. ಇನ್ನೂ ಅವಳಿಗೆ 20 ಮಂತ್ಸ್ಗೆ ಫುಲ್ ಪ್ರಾಪರಾಗಿ ಮಾತಾಡ್ತಾ ಇದ್ಲು. ಇವಾಗ ಅವಳಿಗೆ ಕರೆಕ್ಟ್ 22 ಮಂತ್ಸ್. ಇವಾಗಂತೂ ಎಲ್ಲ ಕರೆಕ್ಟಾಗಿ ಅರ್ಥ ಆಗುತ್ತೆ, ಎಲ್ಲ ಮಾತಾಡ್ತಾಳೆ. ಇನ್ನೊಂದು ಏನಂದರೆ, ನಾನು ಯಾವಾಗಲೂ ಅವಳ ಜೊತೆ ಮಾತಾಡ್ತಾ ಇರ್ತೀನಿ. ತುಂಬ ಇಂಟ್ರ್ಯಾಕ್ಟ್ ಮಾಡಬೇಕು ಮಕ್ಕಳ ಜೊತೆ. ಜಾಸ್ತಿ ಕಮ್ಯುನಿಕೇಟ್ ನಾವು ಎಷ್ಟು ಮಾಡ್ತೀವಿ ಅವ್ರಿಗೆ ಅಷ್ಟು ಮಾತಾಡೋಕ್ಕೆ ಟ್ರೈ ಮಾಡ್ತಾರೆ, ಬೇಗ ಬೇಗ ಅರ್ಥ ಮಾಡ್ಕೊತಾರೆ. ಸೊ ಇದೊಂದು ನಾನು ಯಾವಾಗಲೂ ನೋಡ್ತಾ ಇರ್ತೀನಲ್ಲ ಸರ್ಚ್ ಮಾಡಬೇಕಾದ್ರೆ. ಸೊ ಹಾಗಾಗಿ ಮತ್ತು ನಾನು ಯಾವಾಗಲೂ ನಾವಿಬ್ಬರೇ ಇರೋದ್ರಿಂದ ಕಿರಣ್ ಆಫೀಸ್ಗೆ ಹೋದರೆ ಜಾಸ್ತಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಳಲ್ವ. ಸೊ ಹಾಗಾಗಿ ನಾನು ಅಡುಗೆ ಮಾಡೋ ಟೈಮಲ್ಲಿ ಅಥವಾ ಈ ಥರ ಪೂಜೆ ಮಾಡೋ ಟೈಮಲ್ಲಿ, ಸ್ನಾನ ಮಾಡಿಸೋ ಟೈಮಲ್ಲಿ, ಕ್ರೀಮ್ ಹಚ್ಚೋ ಟೈಮಲ್ಲಿ ಯಾವಾಗಲೂ ಅವಳ ಹತ್ರ ಮಾತಾಡ್ತಾ ಇರ್ತೀನಿ. ಕ್ರೀಮ್ ಹಚ್ಚೋ ಟೈಮಲ್ಲಿ ನೀವು ನೋಡಿದ್ರಿ ತಾನೆ, ನಾನು ಯಾವಾಗ ಎಲ್ಲಿ ಕ್ರೀಮ್ ಹಚ್ತೀನಿ ಆ ಪಾರ್ಟ್ಸ್ ಕೂಡ ಹಂಗೆ ಹೇಳ್ಕೊಡ್ತಾ ಇರ್ತೀನಿ. ಇವಾಗ ಅವಳಿಗೆಲ್ಲ ಗೊತ್ತು. ನೋಸ್ ಹೇಳ್ತಾಳೆ, ಎಲ್ಲ ಬಾಡಿ ಪಾರ್ಟ್ಸ್ ಎಲ್ಲ ಹೇಳ್ತಾಳೆ. ಸೊ ಜಾಸ್ತಿ ನಾನು ಮಾತಾಡ್ತಾ ಇರೋದು ರೀಸನ್ನು ಕೂಡ ಅದು ಹೌದು. ಮತ್ತು ಒಂದೊಂದು ಮಕ್ಕಳು ಒಂದೊಂದು ಡಿಪೆಂಡ್ಸ್. ಒಬ್ಬೊಬ್ಬರು ಬೇಗ ಮಾತು ಕಲಿತಾರೆ, ಒಬ್ಬೊಬ್ಬರಿಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಏನಾಗಿ ಹಲ್ಲು ಬರೋದು ಸ್ವಲ್ಪ ಲೇಟ್ ಆಗಿತ್ತು. ಹಾಗೆ ಒಂದೊಂದು ಥರ ಇರುತ್ತೆ. ಎಲ್ಲ ಮಕ್ಕಳು ಸೇಮ್ ಅಂತ ಹೇಳೋಕ್ಕಾಗಲ್ಲ. ಸೊ ಇಟ್ಸ್ ಅಂದರೆ ಡಿಪೆಂಡ್ಸ್ ಆಗುತ್ತೆ ಒಬ್ಬೊಬ್ಬರಿಂದ ಒಬ್ಬೊಬ್ಬರಿಗೆ. ಒಬ್ಬೊಬ್ಬರು ಲೇಟಾಗಿ ನಡೆಯೋದು ಕೂಡ ಕಲಿತಾರೆ, ಆ ಥರ ಇರುತ್ತೆ. ಸೊ ಇಯಾನ ಅಂತೂ ಜಾಸ್ತಿ ನಾನು ಮಾತಾಡಿಸೋಷ್ಟು ಅವಳು ಜಾಸ್ತಿ ಮಾತಾಡೋಕ್ಕೆ ಟ್ರೈ ಮಾಡ್ತಾಳೆ.
ಓಯ್ ಸ್ಲೋ ಸ್ಲೋ ಡೋರ್ ನಾನು ಮಾಡ್ತೀನಿ ನಡಿ. ಓಂ ನಮಃ ಶಿವಾಯ. ನಮಸ್ಕಾರ ಮಾಡು, ನಮಸ್ಕಾರ ಮಾಡು. ಯಾ ಆಯ್ತಲ್ಲ ಹಾಕು. ಮಣ್ಣು ಕೈ ಮುಗಿ, ಕೈ ಮುಕ್ಕೋ. ನಮಸ್ಕಾರ ಮಾಡು, ಕೈ ಮುಕ್ಕೋ. ಹೆಂಗ್ ಮುಗಿತೀಯ? ಕೈ ಮುಕ್ಕೋ. ಒಳ್ಳೆ ಬುದ್ಧಿ ಕೊಡಪ್ಪ. ಗುಡ್ ಗರ್ಲ್. ಆಯ್ತಾ ಜೇಜಿ ಮಾಡಿದ್ದು? ಬಾ. ಹಂಗೆಲ್ಲ ಮುಟ್ಬಾರ್ದು. ಬಾ ಹೋಗೋಣ, ಟೆರೆಸ್ ಮೇಲೆ ಹೋಗೋಣ. ಬಾ ವಾಕಿಂಗ್. ಬಾಲ್ ತಗೊಂಡು ಸ್ವಲ್ಪ ಆಟಾಡಿ ಬರೋಣ. ಸರಿ. ಸೊ ಆಯ್ತು ದೇವ್ರ ಪೂಜೆ ಫೈನಲಿ. ನೋಡಿದ್ರೆ ಹೆಂಗೆಲ್ಲ ಪೂಜೆ ಮಾಡ್ತಾಳೆ ನನ್ನ ಮಗಳು. ಬೇಬಿ. ಸೊ ಇವಳು ಸ್ವಲ್ಪ ತಿಂದು ಎಷ್ಟಾಯ್ತು ಟೈಮು? 6:35 ಆಗಿದೆ. ಹಾಂ, ಸ್ವಲ್ಪ ಹೋಗೋಣ ಇರು. ಟೆರೆಸ್ ಮೇಲೆ ಕರ್ಕೊಂಡು ಸ್ವಲ್ಪ ಹೊತ್ತು ವಾಕಿಂಗ್ ಆಗುತ್ತೆ, ಅವಳಿಗೂ ಆಟ ಆಡ್ದಂಗೆ ಆಗುತ್ತೆ. ಹೋಗೋಣ. ಇದು ಲೈಟ್ ಆನ್ ಮಾಡಿಲ್ಲಲ್ಲಮ್ಮ ಇದ್ರದ್ದು. ಲೈಟ್ ಆನ್ ಮಾಡೋಣ ಇವರು. ಎಲ್ಲಿದೆ? ನಾನು ಆನ್ ಮಾಡ್ತೀನಿ, ನೀನು ಮುಟ್ಬೇಡ. ಎಸ್, ಇದ್ರದ್ದು ಮಾಡೋಣ. ಇದಂತರೂ ಭಯನೇ ಆಗತ್ತೆ ನಂಗೆ ಇದ್ರ ಹತ್ರ ಬರೋಕ್ಕೆ. ಆಯ್ತು. ಇಷ್ಟು ಫಿಶ್ ನೋಡಿ. ನಾನು ಬಂದಿದ್ದ ತಕ್ಷಣ ಹತ್ರ ಬಂದ್ಬಿಡ್ತವೆ. ಫುಡ್ ಹಾಕ್ತೀನಿ ಅಂತ ಗೊತ್ತಾಗುತ್ತಲ್ಲ, ಎಲ್ಲ ಇಲ್ಲಿ ಬಂದ್ಬಿಡ್ತವೆ. ಬಟ್ ಜಾಸ್ತಿನೂ ಫುಡ್ ಹಾಕ್ಬಾರ್ದು, ಬಂದ್ಬಿಡುತ್ತೆ ಅಂತ. ಓವರ್ ಫೀಡ್ ಆದ್ರೂ ಕಷ್ಟ. ಸೊ ಹಾಗಾಗಿ ಕರೆಕ್ಟ್ ಒಂದು ಟೈಮ್ ಮಾಡಿಬಿಡ್ತಿದ್ದೀವಿ. ಆ ಟೈಮ್ಗೆ ಹಾಕ್ತೀವಿ. ಮರಿ ಎಲ್ಲ ದೊಡ್ಡದಾಗ್ಬಿಟ್ಟಿದೆ. ಇದು ನೋಡಿ ಎಷ್ಟು ದೊಡ್ಡದಾಗಿದೆ. ಅಯ್ಯೋ ದೋತು ಅಂತ ಇದ್ದಾಳೆ ಇವತ್ತಂತೂ. ಚೆನ್ನಾಗಿ ಡ್ರೆಸ್ ಚೇಂಜ್ ಮಾಡಿದೆ. ಇವಾಗ ಟೆರೆಸ್ ಹೋಗೋಣ ಅಂತ ಇದ್ಲಲ್ಲ, ಸೊ ಅದಕ್ಕೆ ಫುಲ್ ಹಾಕ್ಬಿಟ್ಟೆ. ಅಲ್ಲಿ ಸೊಳ್ಳೆ ಎಲ್ಲ ಇರುತ್ತೆ ಅಂತ. ಹಾಂ, ಸೊ ಟೆರೆಸ್ ಮೇಲೆ ಬಂದಿದ್ವಿ. ತುಂಬ ಜನ ಇದ್ದರು. ಇವತ್ತೇ ಇಷ್ಟು ಜನ ಇದ್ದಿದ್ದು ಎಲ್ಲ ಒಂದೇ ಈ ಟೈಮ್ಗೆ ಬಂದಿರೋದು. ತುಂಬ ಜನ ಮಕ್ಕಳು ಕೂಡ ಇದ್ದರು. ಏನೋ ಫಸ್ಟ್ ನೋಡಿದ ತಕ್ಷಣ ಸ್ವಲ್ಪ ಪ್ಯಾನಿಕ್ ಆಗ್ಬಿಟ್ಲು, ಏನು ಇಷ್ಟು ಜನ ಅಂತ. ಬಟ್ ಆಮೇಲೆ ಸ್ವಲ್ಪ ಅವಳು ಟೈಮ್ ತೊಗೊತಾಳೆ ಮಿಂಗಲ್ ಆಗೋಕ್ಕೆ. ಡೈಲಿ ಮಾತಾಡ್ಸ್ಕೊಂಡಿದ್ರೆ ಹಂಗೆ ಅಭ್ಯಾಸ ಆದರೆ ಅವ್ರ ಜೊತೆ ಆರಾಮಾಗಿ ಮಾತಾಡ್ತಾಳೆ. ಇನ್ನೊಂದೇನೆಂದರೆ ಮಕ್ಕಳು ಅವಳು ಬಾಲ್ ತೊಗೊಂಬಂದಿದ್ದಾಳೆ ಆಟ ಆಡೋಕ್ಕೆ. ಇದು ನೋಡ್ಬಿಟ್ಟು ಅದು ಬೇಕು ಅಂತ. ಇವಳು ಇಷ್ಟೊತ್ತು ಬಾಲ್ ಆಡ್ತಾ ಇದ್ಲು, ಇವಾಗ ಇದು ಬೇಕು ಅಂತ. ಯಾವ್ದು ಬೇಕು ಅದೇ ಅಂತ ಇರ್ತಾರೆ ಮಕ್ಕಳೆಲ್ಲ. ಸೊ ಹಂಗೆ ಅಲ್ವಾ. ಸೊ ಅದಾದಮೇಲೆ ಎಲ್ಲ ಸ್ವಲ್ಪ ಆಟ ಆಡ್ಬಿಟ್ಟು ಬಂದ್ವಿ. ನನಗೇನೋ ಗೊತ್ತಿಲ್ಲ, ಆಚೆ ತಿನ್ನಬೇಕು ಅನಿಸ್ತಾಯಿತ್ತು. ಸೊ ಅದಕ್ಕೆ ಕಿರಣ್ ಬರಬೇಕಾದ್ರೆ ಆಫೀಸಿಂದ ಪಾರ್ಸಲ್ ತಂದಿದ್ದಾರೆ. ಹೇಳು. ನಂಗೆ ಬೇಡ. ಬೇಡಮ್ಮ, ಬೇಡಮ್ಮ, ನನಗೆ ಬೇಡ ಬೇಡ. ಅಯ್ಯೋ ರಾಮ, ಬೇಡ ಅಂದ್ರೆ ಗೊತ್ತಾಗಲ್ವಾ? ಇಲ್ಲ. ಅಯ್ಯ ಹೆಂಗಂದೆ ಅವಾಗಲೇ ನೀನು ಪಪ್ಪ ಬೇಡ ಅಂದದಕ್ಕೆ? ಅಯ್ಯ ಪಪ್ಪ ಬೇಡ ಅಂದದಕ್ಕೆ ನೀನು ಹೆಂಗಂದೆ? ಅಮ್ಮು ಬೇಡ ಅಂತ ಪಪ್ಪಾಗ ಏನಂದೆ ನೀನು ಅವಾಗಲೇ? ಯಾರ ಗ್ರಾಮ ರಾಮ ಅಂತಿದ್ಯಾ? ಬೇಡ ಅಂದದಕ್ಕೆ ಶಿವ ಶಿವ. ಎಷ್ಟು ಕಿರಣ ನೋಡಿದ ತಕ್ಷಣ ನೋಡ್ಬೇಡ, ತಗೋಬೇಡ ನೀನು. ಏನಮ್ಮ? ಶಿವನ ಬಾಯ್ಲು ಜಾಸ್ತಿ ಅಯ್ಯೋ ರಾಮ ರಾಮ ಶಿವ ಅಂತಾಳೆ. ಅವ್ರ ಅಪ್ಪಗೆ ಹೇಳ್ತದ ಬೆಡ್ ತಗೊಂಬನ್ನಿ ಪಪ್ಪ ಅಂತ. ನಡಿ ಅಲ್ದೆ, ನಡಿ ಆ ಕಡೆಗೆ ನಡಿ, ಅಲ್ಲಿ ತೆಗಿಯೋದನ್ನ ತೆಗಿ ಬೇಗ. ಇವಾಗ ಒಳಗೆ ನಿದ್ದೆ ಬಂದಿದೆ. ಬೆಡ್ ಟವಲ್ ಯಾರ್ದು ಸೋಫಾ ಮೇಲೆ ಇರೋದು? ಪಪ್ಪಂದ. ಯಾಕಲ್ಲ ಹಾಕಿದ್ರೆ ಕೇಳ ಪಪ್ಪ. ಮ್ಯಾಟ್ ತಗೊಂಬೋಗಲ್ಲ ಒಂಚೂರು ಒರ್ಸೋದು. ಮ್ಯಾಟ್ ತಗೊಂಬಂದು ಒರ್ಸೋದು. ಇವಾಗ ಒರ್ಸು ಅಂದದಕ್ಕೆ ನಾನೇ ಒರ್ಸ್ದೆ. ನೀನು ದೊಡ್ಡಳಾದ್ಮೇಲೆ ಒರ್ಸ್ತೀನಿ ಅಂತವಳೆ. ಯಾರು ಏನ್ ಹೇಳ್ಕೊಡ್ತಾರೆ ನಿಮಗೆ? ನಾವು ಬೇರೆದಕ್ಕೆ ಏನಾದ್ರು ಹೇಳ್ತೀವಲ್ಲ, ನೀನು ಇನ್ನೂ ಚಿಕ್ಕ ಬೇಬಿ ದೊಡ್ಡಳಾದ್ಮೇಲೆ ಅಂತ. ಸೊ ಇವಾಗ ಇಂಥದಕ್ಕೆ ನಾನು ದೊಡ್ಡಳಾದ್ಮೇಲೆ ಅನ್ನೋ ಥರ. ಸೊ ಇವಳಿಗೆ ನಿದ್ದೆ ಬಂದಿದೆ, ಅದಕ್ಕೆ ಅವ್ರ ಅಪ್ಪಗೆ ಬೆಡ್ ತೊಗೊಂಬ ಅಂತ. ಇಲ್ಲಿ ಸ್ವಲ್ಪ ಹೊತ್ತು ಇಲ್ಲೇ ಬೆಡ್ ಹಾಕೊಂಡು ಮೂವಿ ನೋಡ್ಕೊಂಡಿರ್ತೀವಿ. ಅವಳು ಮಲ್ಕೊಂಡ್ಮೇಲೆ ಮತ್ತೆ ಬೆಡ್ ತೆಗೆದು ರೂಮಲ್ಲಿ ಮಲ್ಗೋದು. ಅದೇ ಅಭ್ಯಾಸ ಆಗ್ಬಿಟ್ಟಿದೆ ಸ್ವಲ್ಪ ದಿನದಿಂದ. ಅಯ್ಯೋ ಬಿಬ್ಬಿ, ಮಮ್ಮಮ್ಮ ಯಾರು ತಿನ್ಸಿದ್ರು? ಲಲ್ಲಿ. ಲಲ್ಲಿ ಅಯ್ಯೋ ಬಿತ್ತು ಹುಲಿ.
ನೋವ್ತಾಯ್ತಾ ವಿದ್ಯುತಿಗೆ? ತೆಗಿತೀಯಾ ಅಲ್ಲಿ ಸಿಗಾಕಂತೀಯ ನೋಡು. ಆಯ್ತು ಬಿಡು, ಸಿಗಾಕಂಡೆ. ಅಯ್ಯೋ ಆಯ್ತು, ಸಿಗಾಕಂಡೆ. ಸರ್ ನೋಡಿದ್ರಲ್ಲ ಎಷ್ಟು ಆ್ಯಕ್ಟಿವ್ ಆಗಿರ್ತಾಳೆ, ಆಟ ಆಡ್ತಾಳೆ. ನಮಗೆ ಸಾಕಾಗ್ಬಿಡ್ಬೇಕು, ಅವಳಿಗಂತೂ ಸುಸ್ತೇ ಆಗಲ್ಲ. ಈ ಥರ ಆಟ ಆಡಿಸ್ಬಿಟ್ರೆ ಅಂತೂ ಆಯಿತು, ಇನ್ನೂ ಆಡಿಸಿ ಆಡಿಸಿ ಅಂತಲೇ ಇರ್ತಾಳೆ, ಅಷ್ಟು ಆ್ಯಕ್ಟಿವ್ ಆಗಿರ್ತಾಳೆ. ಸೊ ಅಷ್ಟೇ, ಅವಳಿಗೆ ಇನ್ನೇನು ಊಟ ಎಲ್ಲ ಆಯಿತು. ಊಟ ಎಲ್ಲ ಆಗಿ 1 hour ಹಿಂಗೆ ಚೆನ್ನಾಗಿ ಆಟ ಆಡ್ಕೊಂಡ್ವಿ. ಹಾಲಲ್ಲಿ ಸ್ವಲ್ಪ ತಿದ್ದು ಆಮೇಲೆ ರೂಮ್ಗೆ ಹೋಗಿ ಮಲ್ಕೊಬಿಡ್ತೀವಿ. ತುಂಬ ದಿನದಿಂದ ಮ್ಯಾಂಗೋ ಕೇಳ್ತಾಯಿಲ್ಲ ಅಂತ ಕಿರಣ್ ಮ್ಯಾಂಗೋ ತರಿಸಿದ್ದಾರೆ. ಸೊ ಅಷ್ಟೇ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಇದೇ ಥರ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಏನಮ್ಮ, ಗುಡ್ ನೈಟ್.